ಪಂಚಾಯತಿಯಲ್ಲಿ ಇಲ್ಲೇ ಗ್ರಾಮ ಪಂಚಾಯತಿ ಇರ್ಬೋದು, ಇಡೀ ನಮ್ಮ ಕರ್ನಾಟಕದಲ್ಲಿ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಸದಸ್ಯರು ಒಳಗೆ ಹೋದರೆ ಸಾಮಾನ್ಯ ಸಭೆ ಮೀಟಿಂಗ್ಗೆ ಅದು ಒಂದು ಕಾನೂನಿದೆ. ಏನು? ಅಟೆಂಡೆನ್ಸ್ ಬುಕ್ಗೆ ಸಹಿ ಹಾಕಬೇಕು. ಸಹಿ ಹಾಕಿದ ಮೇಲೆ 32 ಜನ ಇದ್ದರೆ 16 ಜನ ಇದ್ದರೆ ಕೋರಮ್ ಇದ್ದರೆ ಅದು ಮೀಟಿಂಗ್ ಅಂತ. ಅದಕ್ಕೆ ನಾನು ಈ ಮೀಟಿಂಗಿಗೆ ಸೈನ್ ಹಾಕಿರ್ತೀನಿ. ಯಾರಿಗೆ? ಈ ಮೀಟಿಂಗ್ ಸೈನ್ ಹಾಕಿ ನಾನು ಅಟೆಂಡ್ ಮಾಡಿರ್ತೀನಿ. ಈ ಮೀಟಿಂಗ್ ಹಾಕಿ ಸೈನ್ ಅಟೆಂಡ್ ಮಾಡಿದ್ದೀನಿ. ಅದಕ್ಕೆ ಇವರೇನು ಮಾಡಿದ್ದಾರೆ, 2018 ನಾನು ಪ್ರೆಸೆಂಟ್ ನಂಬರು, ದಂಡರಾಜಣ್ಣ ನಂಬರು, ಜಯದೇವ್ ನಂಬರು, ನಮ್ಮ ದಂಡರಾಜ್ ಅವರೆಲ್ಲ ಕಾಂಗ್ರೆಸ್ ಅವರು, ನಾವು ನಂಬರ್ಗಳಿದ್ರು. ಅವಾಗ ನಾನು BJPಯಲ್ಲಿ ಸದಸ್ಯನಾಗಿದ್ದೆ. ಅದು ಆಮೇಲೆ ಲಾಸ್ಟ್ ಜೇನಕ್ಕೆ ಬಂದಾಗ ಹೇಳ್ತೀನಿ. BJPನಲ್ಲಿ ಸದಸ್ಯನಾಗಿದ್ದೆ. ಪಂಚಾಯತಿಯಲ್ಲಿ ಇವರು 2004-05 16 ಗುಂಟೆ ಸರ್ಕಾರಿ ಸ್ಕೂಲ್ಗೆ ಆದೇಶ ಮಾಡಿದ್ದಾರೆ DC. ಅದನ್ನು ಇವರು 100 ಅಡಿಗೆ 100 ಅಡಿ ಬೆಸ್ಕಾಮ್ಗೆ ರೆಗ್ಯುಲೇಷನ್ ಮಾಡಿದ್ದಾರೆ. ಯಾರು? ನಮ್ಮ ಉಮೇಶ್ ಬಾಬು ಅವರು ಅಧ್ಯಕ್ಷತೆಯಲ್ಲಿ. ಅದು ನಾವೆಲ್ಲ ಸದಸ್ಯರುಗಳೆಲ್ಲ ವಿರೋಧ ಮಾಡಿದ್ದೀರಿ. ಇದು ಕೊಡೋಕ್ಕೆ ಬರೋದಿಲ್ಲ ಅಂತ ನಾವು ವಿರೋಧ ಮಾಡಿದ್ದೀರಿ. ಅದು ಮುನ್ರಾಜ್ ಅವ್ರು ಮಾತಾಡ್ತಾ ವಿರೋಧ ಮಾಡಿದ್ದೀರಿ. ಇದೊಂದು ಪಾಯಿಂಟ್. ಇದನ್ನು ನೋಡಿಸ್ಬಿಟ್ಟು ನಾರಾಯಣ ಸ್ವಾಮಿ ಬದಲಾವಣೆ ಸೈನ್ ಹಾಕಿದ್ದಾರೆ, ಬೆಸ್ಕಾಮ್ ಮಾಡಿದ್ದಾರೆ ಅಂತ ಅಧ್ಯಕ್ಷರು ಹೇಳ್ತಾರಲ್ಲ, ನಾರಾಯಣ ಸ್ವಾಮಿ ಸೈನ್ ಹಾಕಿರೋದನ್ನು ರೆಗ್ಯುಲೇಷನ್ ಬುಕ್ಕಿಗೆ ಸೈನ್ ಹಾಕಿದರೆ ನಾನು ಅದು ತಲೆಬಾಗ್ತೀನಿ. ಇದು ಅಟೆಂಡೆನ್ಸ್ ಕೇವಲ ಅದು. ಇದು ಅಟೆಂಡೆನ್ಸ್ ಬುಕ್ ಅಂದರೆ ಪಂಚಾಯತಿ ಬುಕ್ ಅಟೆಂಡೆನ್ಸ್ ಅಂದರೆ ಇದನ್ನು ಯಾರು ಹಂಗೆ ತೊಗೊಂಬರ್ಬಾರ್ದು. ಅನ್ನೆಪ್ಸಲೆಗೆ ಇದನ್ನು ಆಟಲ್ಲಿ ಹಾಕಿ ಚೇರ್ಮನ್ ಆಗ್ಬೋದು, ಯಾರೇ ಆಗ್ಬೋದು. ಅಟೆಂಡೆನ್ಸ್ ಬುಕ್ಕನ್ನ ನಾವು ಪಂಚಾಯತಿಯಲ್ಲಿ ಆಟಲ್ಲಿ ಹಾಕಿ ತಗೊಂಡು ನಾವು ಪ್ರೆಸ್ ಮೀಟ್ ಮಾಡಬೇಕು. ನೀನು ಅನ್ನೆಪ್ಸಲೆಗೆ ತಗೊಂಬಂದು ಉದ್ದೇಶಪೂರ್ವಕವಾಗಿ ನನ್ನ ಅವಮಾನ ಮಾಡಬೇಕಂದ್ಬಿಟ್ಟು ನೀನು ಬಂದು ಪ್ರೆಸ್ ಮೀಟ್ ಮಾಡಿದ್ಯಾ. ಇದು ಮಾಡ್ತಾರಾ? ಇದು ಹೇಳಿ. ಅನ್ನೆಪ್ಸಲೆಗೆ ತಗೊಂಬೋದ ಡಾಕ್ಯುಮೆಂಟು? ಅಲ್ಲಿಗೆ ಪಂಚಾಯತಿ ನಿಂದೆ. ಪಂಚಾಯತಿ ನೀನು ಅಂಡ್ರಾಗೈತೆ, ಅಧಿಕಾರಿಗಳೇನಿಲ್ವಾ ಅಂತಾದರೆ ಅಲ್ಲ. ನೋಡಿ, ನಮ್ಮ ಅರಣ್ಯ ಸಚಿವರು ಕೇಶವಮೂರ್ತಿ ಅವರು, ಮಾಜಿ ಸಚಿವರು ಹಾಗೂ ಸರ್ಜಾಪುರ ಶ್ರೀರಾಮುಲು, ನಮ್ಮ ಜಯದೇವ್, ನಾನು ಎಲ್ಲ ಹೋಗಿ 6 ತಿಂಗಳು ಹೋರಾಟ ಮಾಡಿ ಮನೆಗಳಿಗೆ, ನಾನು ಆವಾಗ ಸಾಮಾನ್ಯ ಕಾರ್ಯಕರ್ತ, ಆವಾಗ ನಾನು ಹೋರಾಟ ಮಾಡಿ 6 ತಿಂಗಳು ಅವ್ರ ಜೊತೆ ಓಡಾಡಿ ಫುಟ್ಪಾತ್ ಮೇಲೆ ನಾನು ಅನ್ನ ತಿಂದು ಯಂಗ್ಸನ್ನೆಲ್ಲ ಕರ್ಕೊಂಡೋಗಿ 50,000 ಕಟ್ಟಬೇಕಂತ ಬೀಗ ಹಾಕೋಕ್ಕೆ ಬಂದಿದ್ದರು. ಅದನ್ನೆಲ್ಲ ತಡೆ ಹಿಡಿದು 10,000 ಕಟ್ಟಿಸಿ ಅವ್ರದ್ದು ಮನೆಗಳು ಮನ್ನಾ ಮಾಡಿಸಿ ಎಲ್ಲರಿಗೂ. ನೋಡಿ, ಇವರು ಆಫೀಸರು, ಹೌಸಿಂಗ್ ಬೋರ್ಡ್ ಉಟ್ಕೋಸ್ ಆಫೀಸರ್ ಇವರು. ನೋಡಿ, ಕೇಶವಮೂರ್ತಿ ಅವ್ರು ಹಣ್ಣು ಕೊಡ್ತಾಯಿದ್ದಾರೆ. ಅವ್ರನ್ನ ಹಿಡ್ಕೊಂಡು ಕೈಯೋ ಕಾಲು ಹಿಡ್ಕೊಂಡು ನಾನು ಅವ್ರನ್ನ ಜನಗಳಿಗೆ ಹೋರಾಟ ಮಾಡಿ 10,000 ಕಟ್ಟಂಗೆ ಅದನ್ನು ಮನ್ನಾ ಮಾಡಿಸಿದೆ. ನೋಡು, ಫಲಾನುಭವಿಗಳು ನೋಡಿ, ಫಲಾನುಭವಿಗಳು ನೋಡಿ, ಫಲಾನುಭವಿಗಳು ನೋಡಿ, ಫಲಾನುಭವಿಗಳು ನೋಡಿ, ಫಲಾನುಭವಿಗಳು ನೋಡಿ. ಆ ಮನೆಗೆ ವಾಸ ಮಾಡ್ತಾಯಿದ್ದವರಲ್ಲ ನೋಡು, ಆ ಮನೆಯಲ್ಲಿ ವಾಸ ಮಾಡ್ತಾಯಿದ್ದವರು ನೋಡಿ. ಇಷ್ಟು ನಾನು ಮಾಡಿದ್ದೀನಿ, ಇಷ್ಟು ನಾನು ಮಾಡಿದ್ದೀನಿ ನನ್ನ ಅವಧಿಯಲ್ಲಿ. ನೀನು ಅಧ್ಯಕ್ಷನಾಗಿದ್ದೀಯ 2.5 ವರ್ಷ. ನಂದು ಅಂದ್ಬಿಟ್ಟು ನಾನು 12ನೇ ವಾರ್ಡ್ನಲ್ಲಿ 13ನೇ ವಾರ್ಡ್ ಆಗಲಿ ನಂದು ಅಂದ್ಬಿಟ್ಟು ನೀನು ಏನು ಕೆಲಸ ಮಾಡಿದೆ ನೋಡು ಸ್ವಾಮಿ. ನಾನು ನೋಡ್ಸಲ್ಲ. ನನ್ನ ಹಿಂದೆ ಇರೋದು ನಾನು ಓಟ್ ಹಾಕಿ ಆಯ್ಕೆ ಮಾಡ್ತಾರೆ ನೋಡು ಜನ. ಆ ಜನ ಪ್ರತಿನಿಧಿಗಳು ಓಟ್ ಹಾಕಿದ್ಗೆ ನಾನು ಒಬ್ಬ ಸದಸ್ಯನಾಗಿರ್ತೀನಿ. ಆ ಸದಸ್ಯರನ್ನ ಹೋಗಿ ಅಲ್ಲಿ ಎನ್ಕ್ವೈರಿ ಮಾಡಿ. ನೀವು ನಾರಾಯಣಪ್ಪನ ಏನು ಮಾಡಿದ್ದಾರೆ, ಅವ್ರೇನು ಮಾಡಿದ್ದಾರೆ ಅಂದರೆ ಮನೆಗಳ ಹತ್ರ ಹೋಗಿ ಎನ್ಕ್ವೈರಿ ಮಾಡಿ. ನಾನು ಯಾವತ್ತಷ್ಟೇ ಏನೂ ಯಾರಿಗೂ ತೊಂದರೆ ಮಾಡಿಲ್ಲ, ದಬ್ಬಾಳಿಕೆ ಮಾಡಿಲ್ಲ. ನಾನು ಜನಗಳು ಒಳ್ಳೇದೇ ಮಾಡಿದ್ದೀನಿ. ನಾನು ಇಲ್ದಿದ್ದ ಸ್ವಲ್ಪ ಆರೋಪ ಮಾಡಿ, ಸುಳ್ಳು ಆರೋಪ ಹೇಳಿ ನನ್ನ ಇಲ್ಲಿ ಅವಮಾನ ಮಾಡಿದ್ದಾರೆ. ಅದರಿಂದ ನಾನು ಪತ್ರಿಕೆಗೋಷ್ಠಿಯಲ್ಲಿ ಕರೆದುಬಿಟ್ಟು ಇವತ್ತು ನಾನು ನಂದು ಏನಿದೆ, ಅವರು ನಂದು ಏನಿದೆಯೋ ನಾನು ಅವ್ರಿಗೆ ಸುಳ್ಳು ಆರೋಪಕ್ಕೆ ನಾನು ದಾಖಲೆಗಳು ಇವತ್ತು ಮೀಡಿಯಾ ಮುಂದೆ ಹಾಜರುಪಡಿಸ್ತಾ ಇದ್ದೀನಿ. ಕಾಲೇಜಿದು ಅವ್ರ ಕಾಲೇಜಿದು ಮುನ್ರಾಜ್ ಅವ್ರು ಮಾತಾಡ್ತಾರೆ. ಆಮೇಲೆ ನಮ್ಮ ಕಾಲೇಜು ಜಾಗ 6 ಎಕರೆ ಪದವಿಪೂರ್ವ ಕಾಲೇಜು, ಅದು ಬಂದು DMMS ಸ್ಕೂಲ್ನವರು 1980ನೇ ಇಸ್ವಿಯಲ್ಲಿ ನಮ್ಮ ಪಾಪಣ್ಣವರು, ನಮ್ಮ ಯಂಗ್ಸಾಮ್ ರೆಡ್ಡಿ ಅವರು, ನಮ್ಮ ಆಲ್ ಲಕ್ಷ್ಮೀ ರೆಡ್ಡಿ ಅವರು ಇವರೆಲ್ಲ ಹೋರಾಟ ಮಾಡಿ ಆ ಜಾಗನ ಉಳಿಸಿದ್ಗೆ ಆ ಜಾಗ ಅಲ್ಲಿ ಉಳ್ಕೊಂಡೈತೆ 45 ವರ್ಷದಿಂದ. ಆ 45 ವರ್ಷದಾಗ ನೀನು ಹುಟ್ಟಿರಲಿಲ್ಲ. ಯಾರೋ ಅಧ್ಯಕ್ಷನ ಹುಟ್ಟೇ ಇರಲಿಲ್ಲ. ನಿನಗೆ ವಾಸ್ತವಾಂಶನೇ ಗೊತ್ತಿಲ್ಲ. ಇವತ್ತು ನನ್ನ ಕಾಲೇಜ್ ಜಾಗ, ನನ್ನ ಸರ್ಕಾರಿ ಜಾಗ ಅಂತೇನೆ. ಸರ್ಕಾರ ಯಾರ್ದು? ಸರ್ಕಾರ ಯಾರ್ದು? ಸ್ಥಳೀಯರದು, ಊರ ಮುಖ್ಯಸ್ಥರದು, ಗ್ರಾಮಸ್ಥರದು.
ಅಲ್ಲಿ ಜಾಗ ಉಳಿಸೋದಕ್ಕೆ ನಾಳೆ ಸಹ ಅನುಕೂಲ ಆಗುತ್ತೆ. ನೀನು ಹುಟ್ಟೇ ಇರಲಿಲ್ಲ, ನನ್ನ ಜಾಗ ಅಂತೇಳಿ ಏನು ಹೇಳ್ತೀನಿ ನೀನು? ಆವಾಗ 6 ಎಕರೆ ಅವರು ಉಳಿಸಿದ್ರು. ಅದನ್ನು DMFC ಸ್ಕೂಲ್ನವರು 2009 ಕೇಸ್ ಹಾಕಿದ್ರು, ದಾವೆ ಹಾಕಿದ್ರು ಕೋರ್ಟಲ್ಲಿ. ಅಲ್ಲಿ ಕಾಲೇಜ್ ಕಟ್ಟಬಾರ್ದು ಅಂತ ದಾವೆ ಹಾಕಿದ್ರು. ಸ್ಟೇ ತಂದರು ಅವರು, ಕಾಲೇಜವರು, ಯಾರು ಸ್ಕೂಲ್ನವರು DMC ಸ್ಟೇ ತಂದರು. ಸ್ಟೇ ತಂದ ಮೇಲೆ ಅಲ್ಲಿ ಕಾಲೇಜಲ್ಲಿ ಅಧ್ಯಕ್ಷ ಯಾರು? ನಮ್ಮ ನಾರಾಯಣ ಸ್ವಾಮಿ ಅವರು ಅಧ್ಯಕ್ಷರು, ಕಲ್ಲಳ್ಳಿ ಶಿವಪ್ಪನ ಉಪಾಧ್ಯಕ್ಷನು, ಇದೇ ಉಮೇಶ್ ಬಾಬು ಖಜಾನ್ಸಿ, ಅವರೇ ಖಜಾನ್ಸಿ. ನಾನು ಸ್ಟೇ ತಂದು ಈ ಪುಣ್ಯಾತ್ಮನ ಸ್ಟೇ ತಂದು ಕಾಲೇಜು ನಿಲ್ಲಿಸಿದ್ದಂತ ನನ್ನ ಮೇಲೆ ಸುಳ್ಳು ಆರೋಪ ಮಾಡಿದ್ದಾರೆ. ಅದು ಕೋರ್ಟ್ ಆರ್ಡರ್ ಕಾಪಿಗಳೆಲ್ಲ ನಮ್ಮ ಮುನ್ರಾಜ್ ಅವರು ಅದನ್ನು ಪತ್ರಿಕೆ ಮುದ್ದೆ ನೋಡಿಸ್ತಾರೆ.